ಹೈಕಮಾಂಡ್ ನಿರ್ಧಾರದ ಮೇಲೆ ಸಿಎಂ ಭವಿಷ್ಯ ನಿರ್ಧರಿತವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟದವರೆಗೂ ಸಿಎಂ ಬೆನ್ನಿಗೆ ನಿಲ್ತಾರಾ? ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಇಲ್ಲಿ ತನಕ ಹೈಕಮಾಂಡ್ ನಾವಿದ್ದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರಾಸಿಕ್ಯೂಷನ್ ನ ಅನುಮತಿ ಸರಿ ಇದೆ ಅಂತ ಕೋರ್ಟ್ ತೀರ್ಪು ಕೊಟ್ಟ ಬಳಿಕವೂ ಕೂಡ ಅದೇ ಧ್ವನಿ, ಅದೇ ಬೆಂಬಲ, ಅದೇ ಧೈರ್ಯ ಸಿಎಂ ಬೆನ್ನಿಗೆ ಸಿಗುತ್ತಾ? ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇಷ್ಟು ದಿನ ಹೈಕಮಾಂಡ್ ಸಿಎಂಗೆ ಬೆಂಬಲ ಕೊಡೋದ್ರ ಹಿಂದೆ 108 ಲೆಕ್ಕಾಚಾರ ಇತ್ತು. ಬಟ್ ಈಗ ಹೈಕೋರ್ಟ್ ನಲ್ಲಿ ತೀರ್ಪು ಬಂದ ಬಳಿಕ ಕೂಡ ಅದೇ ಸಪೋರ್ಟ್ ಸಿಗುತ್ತಾ ಸಿಎಂ ಸಿದ್ದರಾಮಯ್ಯಗೆ, ಅಥವಾ ಹೈಕಮಾಂಡ್ ಇಲ್ಲೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗುತ್ತಾ ಅನ್ನೋದು ಪ್ರಶ್ನೆ. ಮಮತಾ, ಖಂಡಿತವಾಗಿ ಕೂಡ ಹೈಕಮಾಂಡ್ ಅಡಿಯಲ್ಲಿರ್ತಕ್ಕಂಥ ಪಕ್ಷಗಳೇನಿದೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳು ಬದಲಾಗಬಹುದು, ಚೇಂಜಸ್ ಆಗ್ಬೋದು. ಇದನ್ನ ಸಾಕಷ್ಟು ಒಂದು ರೀತಿಯಲ್ಲಿ ಭಾರತದ ರಾಜಕಾರಣದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಬೆಳವಣಿಗೆಗಳು ಆಗಿದೆ. ಯಾಕೆಂದ್ರೆ ಕೇಜ್ರಿವಾಲ್ ಅವರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರ ಪಕ್ಷ ಮತ್ತು ಅವ್ರಿಗಿರ್ತಕ್ಕಂಥ ಅಧಿಕಾರ ಎಲ್ಲವನ್ನು ಕೂಡ ನೋಡಿದ್ದೀವಿ. ಅದು ಎಲ್ಲೋ ಒಂದು ಕಡೆ ಕೇಜ್ರಿವಾಲ್ ಅವರೇ ಹೈಕಮಾಂಡ್, ಇನ್ನೊಂದು ಕಡೆ ಇಲ್ಲಿ ಏನಾದರೂ ದೇವೇಗೌಡರ ವಿಚಾರಕ್ಕೆ JDS ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೈಕಮಾಂಡ್ ಆಗಿರ್ತಾರೆ. ಹಾಗಾಗಿ ಅವರ ನಿರ್ಧಾರ ಅವರ ವ್ಯಕ್ತಿ ಮೇಲೆ ನಿರ್ಧಾರವಾಗಿರುತ್ತೆ. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲಕ್ಕೆ ನಿಂತಿದೆ. ಇದು ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದ ಆಗಿರ್ತಕ್ಕಂಥ ಪಿತೂರಿ, ರಾಜಭವನನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಆದರೆ ಈ ರೀತಿಯ ಬೆಂಬಲ ಮುಂದೆಯೂ ಕೂಡ ಇರುತ್ತಾ ಅನ್ನೋ ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ ಹೈಕಮಾಂಡ್ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಕಾಂಗ್ರೆಸ್ನ ಬೇರೆ ಬೇರೆ ರೀತಿಯ ವಿಚಾರಗಳ ಬಗ್ಗೆ ಕೂಡ ಗಮನ ಹರಿಸುತ್ತೆ. ಒಂದು ಸ್ಟೇಟಲ್ಲಿ ಈ ರೂಲ್ಸ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸ್ಟೇಟ್ಗಳಿಗೂ ಕೂಡ ಇದೇ ಅಪ್ಲೈ ಆಗಬೇಕಾಗತ್ತೆ. ಹಾಗಾಗಿ ಇದನ್ನು ಕೂಡ ಮನಗಾಣಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ಸ್ಟ್ಯಾಂಡು ಇದೇ ರೀತಿ ಇರುತ್ತಾ ಅಥವಾ ಆಪ್ಷನ್ 2 ಅನ್ನು ಏನಾದರೂ ರಹಸ್ಯವಾಗಿ ಇಟ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದು ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸದ್ಯಕ್ಕೆ ಏನೂ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋ ಮಾಹಿತಿ ಬಂದಿದ್ರೂ ಕೂಡ, ಆದರೆ ಸುಪ್ರೀಂ ಕೋರ್ಟ್ ತನಕವೂ ಕೂಡ ಸಿದ್ದರಾಮಯ್ಯ ಅವರ ಪರವೇ ಹೈಕಮಾಂಡ್ ನಿಲ್ಲುತ್ತೆ ಅನ್ನೋ ಒಂದು ಬೇರೆ ಬೇರೆ ರೀತಿಯ ಚರ್ಚೆಗಳಾಗಿದ್ರೂ ಕೂಡ ಆಪ್ಷನ್ 2 ಏನಾದರೂ ಇರ್ಬೋದಾ ಅನ್ನೋ ಲೆಕ್ಕಾಚಾರ, ಗುಮಾನಿ ಸಾಕಷ್ಟು ಒಂದು ರೀತಿಯಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡಿದ ಬಳಿಕ ಅಲ್ಲಿ ತನಕ ಕೂಡ ವೆಯ್ಟ್ ಮಾಡೋಣ, ಅಲ್ಲಿ ತನಕ ಕೂಡ ಸಿದ್ದರಾಮಯ್ಯ ಅವರ ಪರ ನಿಲ್ಲೋಣ. ಸಿದ್ದರಾಮಯ್ಯಿಂದ ಒಂದು ರೀತಿಯಲ್ಲಿ ಮಾಸ್ ಲೀಡರ್ ಆಗಿರ್ತಾರೆ. ಹಾಗಾಗಿ ಅದರ ವೋಟ್ ಬ್ಯಾಂಕನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ತನಕ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಅಂದರೆ ಹೈಕಮಾಂಡ್ ಮನದಲ್ಲಿರ್ತಕ್ಕಂಥ ಆಪ್ಷನ್ 2 ವಿಚಾರಗಳ ಬಗ್ಗೆ ಇನ್ನೂ ಕೂಡ ಕಾಂಗ್ರೆಸ್ನ ನಾಯಕರಿಗೆ ಯಾರಿಗೊಬ್ರು ಕೂಡ ಗುಟ್ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಏನೋ ಇರ್ಬೋದು ಅನ್ನೋ ಗುಮಾನಿ, ಬೇರೆ ಬೇರೆ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮಮತಾ.